ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 68 ಇಂದಿನ ಸಂಚಿಕೆಯಲ್ಲಿ. ವಿರಾಟ್, ನಾನಂದರೆ ಇಷ್ಟ ಅಂತನಾ, ಇಲ್ಲ ಇಷ್ಟ ಇಲ್ಲ ಅಂತನಾ, ನಿನ್ನ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ನಿನ್ನಿಂದ ದೂರ ಇರೋಣ ಅಂದ್ಕೊಂಡಷ್ಟು ನಿನ್ನಿಂದ ದೂರ ಹೋಗೋಕ್ಕಾಗ್ತಿಲ್ಲ. ನಿನ್ನ ಹತ್ರ ಇರೋಣ ಅಂದರೆ ನೀನು ಹತ್ರ ಇರೋಕ್ಕೆ ಬಿಡ್ತಿಲ್ಲ. ಯಾಕೀಗೆ ನನ್ನ ಮನಸ್ಸನ್ನು ನೋವು ಮಾಡ್ತಿದ್ಯಾ? ಇಷ್ಟ ಅಂತನಾದರೂ ಹೇಳು. ಇಲ್ಲ, ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ. ಎಲ್ಲಾದರೂ ತೊಲಗು ಅಂತನಾದರೂ ಹೇಳು ಶ್ರೀ ಎಂದು ನೊಂದುಕೊಂಡ. ಬೆಡ್ ಮೇಲೆ ಹಂಗಾತ ತಲೆ ಕೆಳಗೆ ಚೋತು ಬೀಳಿಸಿ ಮಲಗಿದ್ದವನ ಕಣ್ಣಿಂದ ನೀರು ಬರ್ತಿದೆ. ಅವನಿಗಾಗ್ತಿರೋ ಸಂಕಟನ ಯಾರಿಗೂ ಹೇಳತ್ತಿರೋದು. ಮುಂದೆ ನೆಕ್ಸ್ಟ್ ಡೇ ಶ್ರೀ ರೆಡಿಯಾಗಿ ರೋಹನ್ ದಾರಿಗೆ ಕಾಯ್ತಾಳೆ. ಮೊದಲೇ ಸಾವಿತ್ರಮ್ಮನಿಗೆ ಹೇಳಿ ಅಪ್ಪ ಮಗನಿಗೆ ಇಷ್ಟವಾದ ತಿಂಡಿಗಳನ್ನು ಮಾಡಿಸಿದ್ದಾಳೆ. ಬಟ್ ಇನ್ನೂ ಇಬ್ಬರು ಬಂದಿಲ್ಲ. ಕಾಲ್ ಮಾಡೋಣ ಎಂದುಕೊಂಡು ತನ್ನ ಫೋನ್ ತೆಗೆದ್ಲು. ಅಷ್ಟೊತ್ತಿಗೆ ವಿರಾಟ್ ಕಾರ್ ಬಂತು. ವಿರಾಟ್ ಕಾರ್ನಿಂದ ಕೆಳಗಿಳಿದು ರೋಹನ್ ಕೈಗೆ ಒಂದು ಪುಟ್ಟ ಬ್ಯಾಗ್ ಕೊಟ್ಟು ಹೋಗು ಎಂದು ಅವನು ಅಲ್ಲೇ ನಿಂತ ಕಾರ್ನ ಹತ್ರ. ಶ್ರೀ, ರೋಹನ್ ಪುಟ ಎಂದು ಅವನನ್ನು ತಬ್ಬಿ, ಯಾಕೋ ಇಷ್ಟು ಸಣ್ಣ ಆಗಿದೆಯಾ ಎಂದಳು ಕಾಳಜಿಯಿಂದ. ಅಲ್ಲಿ ತುಸು ದೂರದಲ್ಲಿ ಇದ್ದಂಥ ವಿರಾಟ್, ಹೌದು, ಇವಳು ಮಗ ಮಾತ್ರ ಸಣ್ಣ ಆಗಿರೋದು. ಅವರಪ್ಪ ಬಲಿಷ್ಠವಾಗಿದ್ದವನು ಈಗ ಏನೋ ಕಾಯಿಲೆ ಬಂದವಂತರ ಆಗಿರೋದು ಇವಳು ಕಣ್ಣಿಗೆ ಕಾಣ್ತಿಲ್ಲ ಎಂದು ಗುಣಕೊಂಡ ತನ್ನಲ್ಲೇ. ಶ್ರೀ, ಸಾವಿತ್ರಮ್ಮ, ಬೇಗ ಬೇಗ ಥಿಂಗ್ಸ್ ತೊಗೊಂಡು ಬನ್ನಿ ಎಂದಳು. ವಿರಾಟ್ ಅವ್ರು ಹೋಗುವವರೆಗೂ ಇಲ್ಲೇ ಇರೋಣ ಎಂದುಕೊಂಡು ಕೈ ಕಟ್ಟಿ ಅಲ್ಲೇ ಕಾರ್ಗೆ ಹೊರಗೆ ನಿಂತಿದ್ದ. ರೋಹನ್, ಮಮ್ಮಿ, ನಾವೆಲ್ಲ ಹೋಗ್ತಿದ್ದೀವಿ ಎಂದ ತುಂಬ ಎಕ್ಸೈಟ್ ಆಗಿ. ಶ್ರೀ, ಇಟ್ಸ್ ಸರ್ಪ್ರೈಸ್ ಎಂದು ತುಟಿ ಕಚ್ಚಿ ನಗುತ್ತಾ ಅವನ ಕೂದಲಲ್ಲಿ ಕೈ ಆಡಿಸಿ ಅಲ್ಲಿಂದ ಹೋಗ್ತಾಳೆ. ಅಷ್ಟೊತ್ತಿಗೆ ಸಾವಿತ್ರಮ್ಮ ಎಲ್ಲ ಥಿಂಗ್ಸ್ನ ಹಿಡಿದು, ಶ್ರೀಮಾ, ಯಾವ ಕಾರ್ನಲ್ಲಿ ಇದನ್ನೆಲ್ಲ ಇಡಲಿ ಅಂದರು. ಶ್ರೀ ಎಲ್ಲೋ ನೋಡುತ್ತಾ ನಿಂತಿದ್ದ ವಿರಾಟ್ ಕಡೆ ಒಮ್ಮೆ ನೋಡಿ ಸಾವಿತ್ರಮ್ಮಲ್ಲಿ ಕೈಯಲ್ಲಿ ಇದ್ದಂಥ ಥಿಂಗ್ಸ್ನ ತಗೊಂಡು ವಿರಾಟ್ ಕಾರ್ ಬಳಿ ಹೋಗಿ ಹಲೋ ಎಂದಳು. ವಿರಾಟ್ ಅವಳ ಕಡೆ ನೋಡಿ ವಾಟ್ ಎಂದ. ಶ್ರೀ, ಅರೆ ಪರವಾಗಿಲ್ವೇ, ಇವತ್ತು ವಿರಾಟ್ನ ಒರಿಜಿನಲ್ ವಿಶ್ವರೂಪ ಕಾಣ್ತಿದೆ ಎಂದುಕೊಂಡವಳು ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಎಂದಳು ಹುಬ್ಬು ಗಂಟಿಗೆ. ವಿರಾಟ್, ಏನು ಹೆಲ್ಪ್ ಮಾಡಬೇಕು ಎಂದ ತುಸುಗಡ್ಸಾಗೆ. ಶ್ರೀ ಹುಬ್ಬು ಗಂಟಿಗೆ, ಇವತ್ತು ನಾನು ಲೀವ್ ಹಾಕಿದ್ದೀನಿ, ನನ್ನ ಡ್ಯೂಟಿ ಗಾಡಿ ನಾನು ತೆಗಿಯಲ್ಲ. ಸೊ ನಿಮ್ಮ ಕಾರ್ ಇದೆಯಲ್ಲ, ಅದಕ್ಕೆ ಏನೋ ಸ್ವಲ್ಪ ಡ್ರಾಪ್ ಕೊಡ್ತೀರಾ ಅಂದ್ಕೊಂಡಿದ್ದೆ ಎಂದು ತುಟಿ ಕೊಂಕಿಸಿ, ಪರವಾಗಿಲ್ಲ ಬಿಡಿ, ನಿಮಗೆ ಇಷ್ಟ ಇಲ್ಲ ಅಂತ ನಿಮ್ಮ ಮುಖ ನೋಡಿದಾಗಲೇ ತಿಳಿತು ಎಂದು. ರೋಹನ್, ಸ್ವಲ್ಪ ವೆಯ್ಟ್ ಮಾಡು, ನನಗೆ ಗೊತ್ತಿರೋರಿಗೆ ಕಾಲ್ ಮಾಡ್ತೀನಿ, ಅವರು ಕಾರ್ ತರ್ತಾರೆ ಎಂದು ತನ್ನ ಫೋನ್ ತೆಗೆದು ಬೆರಳಾಡಿಸಿ, ಅಲೋ ದೀಕ್ಷಿತ್, ನನಗೆ ಒಂದು ಹೆಲ್ಪ್ ಆಗಬೇಕಿತ್ತು. ಅದು ನನ್ನ ಜೊತೆ ಇವತ್ತು ಔಟಿಂಗ್ ಬರ್ತೀರಾ? ಅಷ್ಟೊಂದಿದ್ದೇ ತಡ. ತಕ್ಷಣ ವಿರಾಟ್ ಕೋಪದಲ್ಲಿ ಫೋನ್ನ ಕಿತ್ಕೊಳ್ಳೋಕ್ಕೋಗಿ ಫೋನ್ ಕೆಳಗೆ ಬಿದ್ದಿತ್ತು ಶ್ರೀದು. ಶ್ರೀ ಹುಬ್ಬು ಗಂಟಿಗೆ, ಏನು ನಿಮ್ಮ ಪ್ರಾಬ್ಲಮ್? ನನ್ನ ಫೋನ್ ಯಾಕೆ ಹೊಡೆದಾಕಿದ್ರಿ ಎಂದಳು. ವಿರಾಟ್ ಅವಳು ಕೋಪ ಮಾಡ್ಕೊಂಡಿದ್ದನ್ನು ನೋಡಿ, ಸಾರಿ, ಅದು ನಾನೇ ಡ್ರಾಪ್ ಮಾಡ್ತೀನಿ ಎಂದ. ಆ್ಯಕ್ಚುಲಿ ಶ್ರೀ ದೀಕ್ಷಿತ್ಗೆ ಕಾಲ್ ಮಾಡೇ ಇರಲಿಲ್ಲ, ಸುಮ್ಮನೆ ವಿರಾಟ್ಗೆ ಉರಿಸೋಕೆ ಅವನ ಹೆಸರು ಹೇಳಿದ್ಲು ಅಷ್ಟೆ. ಶ್ರೀ ಆದರೂ ಬಿಟ್ಟು ಕೊಡದೆ ಕೋಪದ ಮುಖ ಮಾಡಿ, ನಿಮ್ಮ ಕೋಪ ತಾಪನೆಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನನ್ನ ಮುಂದೆ ಅಲ್ಲ ಎಂದು. ಸಾವಿತ್ರಮ್ಮ, ನಾನು ಡ್ಯೂಟಿ ಫೋನ್ ತಾನೆ, ಕ್ಯಾಬ್ ಬುಕ್ ಮಾಡ್ತೀನಿ ಎಂದಳು ಜೋರಾಗಿ. ತಕ್ಷಣ ವಿರಾಟ್ ತನ್ನ ಹಣೆನ ತೀಡುತ್ತಾ, ಇವಳಿಗೆ ನಾನು ಯಾವಾಗ ಬರಲ್ಲ ಅಂದೆ, ಇವಳು ಕದ್ದಿಲ್ವಲ್ಲ ಅಂತ ಕೋಪ ಮಾಡ್ಕೊಂಡಿದ್ದೀನಿ ಅಂಥದ್ರಲ್ಲಿ ಎಂದುಕೊಂಡು, ಸಾವಿತ್ರಮ್ಮ ನೀವೇನು ತರಬೇಡಿ ಎಂದವನು ಬಾಗಿಲಲ್ಲಿ ಇಟ್ಟಿದ್ದಂಥ ಥಿಂಗ್ಸ್ಗಳನ್ನೆಲ್ಲ ತೆಗೆದು ತನ್ನ ಡಿಕ್ಕಿಗೆ ಹಾಕ್ಕೊಂಡು, ರೋಹನ್ ಕಾರ್ ಹತ್ತು ಎಂದ. ವಿರಾಟ್ ಮುಂದೆ ಕಾರ್ ಹತ್ತೋಕೆ ಹೋದರೂ ಶ್ರೀ ಇನ್ನೂ ಹುಬ್ಬು ಗಂಟಿಗೆ ಅಲ್ಲೇ ನಿಂತಿರೋದನ್ನ ನೋಡಿ ವಿರಾಟ್ ಒಮ್ಮೆ ಜೋರಾದ ಉಸಿರು ಬಿಟ್ಟು, ಇವಳು ಮೊದಲಿನ ಥರ ಇಲ್ಲ, ತುಂಬ ಬದಲಾಗಿದ್ದಾಳೆ, ನನ್ನೆಷ್ಟು ಕೂಲಾಗಿದ್ದರೂ ಕೋಪ ತರಿಸ್ತಾಳೆ, ಎಡವಟ್ ರಾಣಿ ಎಂದುಕೊಂಡವನು ವಾಪಸ್ ಹೋಗಿ ಶ್ರೀ ಬಾ ಎಂದು ಕರೆದ. ಶ್ರೀ
ಅವನ ಕೈನ ಕೊಡವಿ ನಾನು ಬರಲ್ಲ, ನೀವು ನಿಮ್ಮ ಮಗನೂ ಹೋಗಿ ಎಂದಳು. ವಿರಾಟ್ ಕಣ್ಣು ಗಟ್ಟಿಯಾಗಿ ಮುಚ್ಚಿ ಅವಳನ್ನೇ ಒಮ್ಮೆ ನೋಡಿ, ಇವಾಗೇನು ಬರಲ್ವಾ ಎಂದ. ಶ್ರೀ ಇನ್ನಷ್ಟು ಕೋಪ ಮಾಡಿಕೊಂಡು ಅವನನ್ನೇ ಗುರಾಯಿಸಿದ್ರೆ ವಿರಾಟ್ ಕೂಡ ಒಬ್ಬ ಗಂಟಿಗೆ, ಏನು ಗುರಾಯಿಸ್ತಿದ್ಯಾ? ಯಾರ್ದೋ ಜೊತೆ ಹೋಗೋಕ್ಕಾಗುತ್ತೆ? ನನ್ನ ಜೊತೆ ಬಾ ಅಂದರೆ ನಿನಗೆ ಕೋಪ ಬರುತ್ತಾ? ನಾನೇ ನಿನ್ನ ಕಿಡ್ನಾಪ್ ಮಾಡಿ ಬೇರೇನೋ ಮಾಡೋ ಕರ್ಕೊಂಡು ಹೋಗ್ತಿಲ್ಲ. ನೀನು ಎಲ್ಲಿಗೆ ಹೋಗ್ತೀನಿ ಅಂತೀಯೋ ಅಲ್ಲಿಗೆ ಹೋಗೋಣ ಬಾ ಎಂದ. ಶ್ರೀ ಲುಕ್ ಎಂದು ಅವನ ಕಡೆ ಬೆರಳು ತೋರಿಸಿದ್ರೆ ವಿರಾಟ್, ಈ ಲುಕ್ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ ಎಂದು ಬಗ್ಗಿ ಅವಳನ್ನ ತನ್ನ ತೋಳಿಗೆ ತಗೊಂಡ. ಶ್ರೀ ಆಶ್ಚರ್ಯದಲ್ಲಿ ಕಣ್ಣು ಅಗಲಿಸಿ ಬಾಯಿ ತೆರೆದು ನೋಡ್ತಿದ್ರೆ ವಿರಾಟ್, ಬಾಯಿ ಮುಚ್ಚೋ ಸೊಳ್ಳೆ ಹೋಗುತ್ತೆ. ಒಳ್ಳೆ ರೀತಿಯಲ್ಲೇ ಹೇಳಿದ್ರೆ ಹೆಂಡತಿ ಕೇಳದೆ ಇದ್ದಾಗ ಪ್ರತಿ ಗಂಡನ ರಿಯಾಕ್ಷನ್ ಕೂಡ ಹೀಗೆ ಇರುತ್ತೆ ಎಂದು ತನ್ನ ತುಟಿನ ಕಚ್ಚಿದ. ಶ್ರೀ ರೋಹನ್ ಇದ್ದಾನೆ ಬಿಡಿ ಎಂದು ಅಲ್ಲಿ ಕಚ್ಚಿ ಹೇಳಿದ್ರು ವಿರಾಟ್, ಅಂದರೆ ರೋಹನ್ ಇಲ್ಲ ಇದ್ದಾಗ ಹೀಗೆ ಎತ್ಕೊಳ್ಬಹುದಾ ಅಂತಾನಾ ಎಂದ ನಾಲ್ಗೆನ ಹೊರಚಾಚಿ ನಗತ. ಶ್ರೀ ಕೋಪದ ಮುಖ ಮಾಡಿ ಗುರಾಯಿಸಿದ್ರೆ, ಇಲ್ಲಿ ಬಾರ ಎಳ್ಸು ಎಂದು ಕಣ್ಣು ಹೊಡೆದು ಕರ್ಕೊಂಡು ಹೋಗ್ತಾನೆ. ಶ್ರೀ ಮನದಲ್ಲೇ, ಇವ್ರಿಗೇನಾಗಿದೆ ಬೆಳಿಗ್ಗೆ ಬೆಳಿಗ್ಗೆ ನನ್ನ ಹತ್ರ ಈಗ ಆಡ್ತಿದ್ದಾರೆ ಎಂದು ಅವನನ್ನೇ ನೋಡ್ತಿದ್ರೆ ವಿರಾಟ್ ಕಾರ್ ಬಳಿ ಹೋಗಿ ಮುಂದಿನ ಡೋರ್ ತೆಗೆದು ಅವಳನ್ನು ಅಲ್ಲಿ ಕೂರಿಸಿ ತಾನು ಮುಂದೆ ಕಾರ್ ಹತ್ತಿ ಕಾರ್ ಸ್ಟಾರ್ಟ್ ಮಾಡಿ, ರೋಹನ್ ಹೊಡೋಣ ಎಂದ ನಗುತ್ತಾ. ರೋಹನ್ ಎಸ್ ಡ್ಯಾಡಿ ಎಂದ ಖುಷಿನಲ್ಲಿ. ಶ್ರೀ ಕಡೆ ಒಮ್ಮೆ ನೋಡಿ, ಹೋಗೋಣವಾ ಎಂದ ಒಪ್ಪು ಕಾಣಿಸ್ದ. ಶ್ರೀ ಅವನ ಮಾತಿಗೆ ರಿಯಾಕ್ಟ್ ಆಗದೆ ಮುಖ ತಿರುಗಿಸಿ ವಿಂಡೋ ಕಡೆ ಕೂರ್ತಾಳೆ. ವಿರಾಟ್ ನಕ್ಕು, ಪೊಲೀಸ್ ಅಂತೆ ರೂಟ್ ಯಾರು ಹೇಳ್ತಾರೆ, ಹಾಗೆ ಮುಖ ತಿರುಗಿಸಿ ಕೂತ್ಕೊಂಡ್ರೆ ಎಂದ. ಶ್ರೀ ಪಣಂಬೂರು ಎಂದಳು ಮುಖಾನ ಊದಿಸೆ. ವಿರಾಟ್, ಅದನ್ನೇನಾಗುತ್ತೋ ಹೇಳೋದಲ್ವಾ ಪೊಲೀಸ್ ಮೇಡಮ್ ಎಂದ. ರೋಹನ್, ಮಮ್ಮಿ ಅಲ್ಲಿ ಸನ್ಸೆಟ್ ಸನ್ರೈಸ್ ಸಖತ್ತಿರುತ್ತೆ ಅಲ್ವಾ ಎಂದ ಎಕ್ಸೈಟ್ ಆಗಿ. ವಿರಾಟ್, ಹ್ಞೂ ರೋಹನ್ ಎಂದ. ಶ್ರೀ ಸುಮ್ಮನೆ ಇದ್ದಿದ್ದನ್ನು ನೋಡಿ, ಡ್ಯಾಡಿ ಒಂದು ಒಳ್ಳೆ ಸಾಂಗ್ ಪ್ಲೇ ಮಾಡಿ, ಸೋ ಬೋರಿಂಗ್ ಜರ್ನಿ ಎಂದ. ವಿರಾಟ್ ಓಕೆ ಎಂದು ಸಾಂಗ್ ಪ್ಲೇ ಮಾಡ್ದ. ಅದರಲ್ಲಿ ಈ ಮೌನವ ತಾಳೇನೋ, ಮಾತಾಡೋ ದಾರಿಯ ನಾ ಕಾಣೇನೋ, ಹೋರಾಣಿ ಎಂದು ಬಂದಿತ್ತು. ತಕ್ಷಣ ರೋಹನ್ ಮತ್ತು ವಿರಾಟ್ ಶ್ರೀ ಕಡೆನೇ ನೋಡಿ ಸಣ್ಣದಾಗಿ ನಗ್ತಾರೆ. ಶ್ರೀ ಚೇಂಜ್ ದ ಸಾಂಗ್ ಎಂದಳು. ವಿರಾಟ್ ಓಕೆ ಎಂದು ಬೇರೆ ಸಾಂಗ್ನ ಚೇಂಜ್ ಮಾಡ್ದ. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕದ ಚಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಹೇಗೆ ಎಂದು ಮತ್ತೊಂದು ಸಾಂಗ್ ಪ್ಲೇ ಆಗಿತ್ತು. ವಿರಾಟ್ಗೆ ಇನ್ನೂ ನಗು ಜಾಸ್ತಿ ಆಯಿತು. ಶ್ರೀ ತಾನೇ ಬೇರೆ ಚೇಂಜ್ ಮಾಡಿದ್ರೆ, ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗೋದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ, ಜೀವನ ಸಾಗದು ಎನ್ನುವ ಹಾಡು ಪ್ಲೇ ಆಗಿತ್ತು. ರೋಹನ್ ನಗ್ತಿದ್ದ. ಶ್ರೀ ಕೋಪದಲ್ಲಿ ಸ್ಟಾಪ್ ದಿಸ್ ಎಂದಳು. ರೋಹನ್, ಮಮ್ಮಿ ಹೋಲ್ ಸಾಂಗ್ಸ್ ಚೆನ್ನಾಗಿರುತ್ತೆ ಅಲ್ವಾ, ಪ್ಲೇ ಮಾಡಿ ಮಮ್ಮಿ ಪ್ಲೀಸ್ ಎಂದ ರಿಕ್ವೆಸ್ಟ್ ಮಾಡೋ ಥರ. ಶ್ರೀ ಓಕೆ ಎಂದು ಸುಮ್ಮನೆ ಹಾಗೆ ಕೂತ್ರೆ ವಿರಾಟ್ ನೆಕ್ಸ್ಟ್ ಪ್ಲೇ ಮಾಡ್ದ. ಅಲ್ಲಿ ಮುತ್ತಿನ ಹುಡುಗಿ ಚಂದ, ಮೌನದ ರೂಪವೇ ಹಂದ, ಚಂದಕ್ಕೆ ಚೆನ್ನವಂತೆ ನಿನ್ನ ಹಂದವು, ಈ ಹೃದಯ ನಿನಗಾಗಿಯೇ ಮೀಸಲು, ಹೋ ಪ್ರಿಯೆ ಎಂದಿಗೂ ಎನ್ನುವ ಸಾಂಗ್ ಪ್ಲೇ ಆಗ್ತಿತ್ತು. ಶ್ರೀ ವಿಂಡೋ ಕಡೆ ತಿರುಗಿದ್ರು. ವಿರಾಟ್ ಆಗಾಗ ಬೇರೊಂದು ರೀತಿ ಎಕ್ಸ್ಪ್ರೆಷನ್ ಕೊಡ್ತಾ ಅವಳ ಕಡೆ ನೋಡೋದನ್ನು ನೋಡಿ ನೋಡಿ ಅವಳಿಗೂ ಗೊತ್ತಿಲ್ಲದೆ ಬ್ಲಶ್ ಆಗಿದ್ಲು. ವಿರಾಟ್ ಮನದಲ್ಲೇ, ನಾನೆಷ್ಟೇ ದೊಡ್ಡ ಪೊಲೀಸ್ ಆಗಿದ್ರು ಈ ವಿರಾಟ್ನ ಸೋಲ್ಸೋಕ್ಕಾಗತ್ತಾ ಎಂದು ತನ್ನ ಕಾಲನ್ನು ಹಿಂದೆ ಸರಿಸಿ ಹೊರಗೆ ಕೈ ಚಾಚಿ ಹಿಂದೆ ಕೂತಿದ್ದ ರೋಹನ್ ಕಡೆ ಥಮ್ಸ್ ಅಪ್ ಮಾಡಿ ನಕ್ಕ. ರೋಹನ್ ಕೂಡ ನಕ್ಕು ಅವರ ಡ್ಯಾಡಿಗೆ ಕಣ್ಣು ಹೊಡೆದ. ಕಾರ್ನಲ್ಲಿ ಬರೀ ಇಂಥ ಸಾಂಗ್ಸೇ ಪ್ಲೇ ಆಗ್ತಿತ್ತು. ಶ್ರೀ ಎಷ್ಟೊತ್ತಿಗೆ ನಮ್ಮ ಡೆಸ್ಟಿನಿ ರೀಚ್ ಆಗುತ್ತೋ ಅನ್ನೋ ಥರ ಕೂತಿದ್ಲು. ಹಾಗೆ ರೋಹನ್ ಮುಂದೆ ಅವಳಿಗೆ ತುಂಬ ಶೈ ಫೀಲ್ ಕೂಡ ಆಗ್ತಿತ್ತು. ಆದರೆ ಈ ನಮ್ಮ ಹುಡುಗ ರೋಹನ್ನೇ ಕಬ್ಬು ಮಾಡಿ ತಮ್ಮಿಬ್ಬರನ್ನು ಒಂದು ಮಾಡೋಕ್ಕೆ ರೆಡಿ ಮಾಡಿಸಿದ್ದ. ಅಂದು ಅವ್ರ ಮೂವರು ಪಣಂಬೂರ್ಗೆ ರೀಚ್ ಆದರು. ಶ್ರೀ ಹೇಳ್ದವಳು, ರೋಹನ್ ಎಲ್ಲಿ ಆಟ ಆಡು, ನಾನು ಇಲ್ಲೇ ಇರ್ತೀನಿ ಎಂದಳು. ರೋಹನ್, ಮಮ್ಮಿ ಪ್ಲೀಸ್ ನೀವು ಬನ್ನಿ ಎಂದ. ಶ್ರೀ, ರೋಹನ್ ಸ್ವಲ್ಪ ಹೀಗೆ ಬರ್ತೀನಿ ಎಂದು ವಿರಾಟ್ ಕಡೆ ತಿರುಗಿ, ರೋಹನ್ ಮೇಲೆ ಗಮನ ಇರಲಿ ಎಂದು ಅಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋಗ್ತಾಳೆ. ಶ್ರೀ ಹಾಗೆ ಸುಮ್ಮನೆ ಏನೇನೋ
ನೋಡುತ್ತಾ ಅಬ್ಸರ್ವ್ ಮಾಡುತ್ತಾ ಹೋಗ್ತಿದ್ಲು. ಅಷ್ಟೊತ್ತಿಗೆ ಬೀಚ್ನಲ್ಲಿ ಹಾಡುತ್ತಿದ್ದ ಹುಡುಗರು ಒಂದು ಹುಡುಗಿನ ಟೀಸ್ ಮಾಡ್ತಿದ್ರು. ಆ ಹುಡುಗಿ ಹೇಳ್ತಿತ್ತು. ಶ್ರೀ ಅದನ್ನು ದೂರದಲ್ಲೇ ನಿಂತು ನೋಡಿ ಅವರ ಹತ್ರ ಹೋಗ್ತಾಳೆ. ಅಲ್ಲೇ ಆ ಹುಡುಗಿ ಪಕ್ಕ ನಿಂತು, ಏನಮ್ಮ ಯಾಕೆ ಹೇಳ್ತಿದ್ಯಾ ಎಂದು ಕೇಳಿದ್ಲು. ಆ ಹುಡುಗಿ ಅಳುತ್ತಾ, ಅದು ಇವರು ಎಂದಳು. ಶ್ರೀ ಅಲ್ಲಿ ನಿಂತಿದ್ದ ಹುಡುಗರ ಕಡೆ ನೋಡಿ, ಇವ್ರು ಏನು ಕೇಳ್ತಾರೋ ಅದನ್ನು ಕೊಟ್ಬಿಡು, ಯಾಕಿಗೆ ರಿಸ್ಕು ಎಂದಳು. ಆ ಹುಡುಗಿ, ಮೇಡಮ್ ಅವರು ಅವರು ಎಂದು ತಡವರಿಸಿದ್ಲು. ಶ್ರೀ, ಏನು ಮುತ್ತು ಕೇಳಿದ್ರಾ? ಹೋಗ್ಲಿ ಬಿಡು, ಒಂದೇ ತಾನೇ, ಕೊಟ್ಬಿಡು, ಎಲ್ಲಿ ಕೊಡಬೇಕಂತೆ ಎಂದು ಆ ಹುಡುಗಿ ಕೈ ಹಿಡಿದು ಅವರ ಕೆನ್ನೆಗೆ ಬಾರಿಸಿ, ಇಲ್ಲಿಗ ಇಲ್ಲ ತುಟಿಗೂವ ಎಂದು ಮುಖ ಮೂತಿ ನೋಡದೆ ಆ ಹುಡುಗಿ ಕೈಯಲ್ಲಿ ಚೆನ್ನಾಗಿ ಒರೆಸಿದ್ಲು. ವಿರಾಟ್ ಶ್ರೀನ ಮತ್ತೆ ಹೋಲಿಸೋಕ್ಕೆ ಶುರು ಮಾಡಿದ್ದಾನೆ. ಬಟ್ ಹೀಗೆ ಸಡನ್ ಚೇಂಜ್ ಆಗಿದ್ದಾದರೂ ಯಾಕೆ, ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.